ನಮಸ್ಕಾರ. ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಕ್ವಿಕ್ ಆಗಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಶಿಕ್ಷಣದ ಕೊರತೆಯೇ ಮುಖ್ಯ ಕಾರಣ. ಕನ್ನಡ ಶಾಲೆ ಉಳಿಸಿ ಬೆಳೆಸಿದಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸಾಮಾಜಿಕ ಕಾರ್ಯಕರ್ತೆ ಕಚ್ಚದೆಯ ಕನ್ನಡತಿ ಅಕ್ಕ ಅನು ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಭಿಪ್ರಾಯಪಟ್ಟರು. ನಾನು 140 ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯವನ್ನು ಮಾಡಿದ್ದೀನಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕನ್ನಡ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ. ಕನ್ನಡ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಉತ್ತಮ ಪೀಠೋಪಕರಣಗಳಿಲ್ಲ. ಅದಲ್ಲದೆ ಶಾಲೆಗಳು ಎಲ್ಲ ಛತ್ತುಗಳೆಲ್ಲ ಹಾಳಾಗಿರ್ತವೆ, ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ, ಕಳಪೆ ಕಾಮಗಾರಿ ಆಗಿರ್ಬೋದು. ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತುಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಏನಿದೆ, ನಮ್ಮ ಹೈದರಾಬಾದ್ ಕರ್ನಾಟಕ ಏನಂತಾರೆ, ನಾವೆಲ್ಲ ಎಷ್ಟು ಹಿಂದುಳಿದಿದೆ ಅಂದರೆ, ನಾವು ದಕ್ಷಿಣಕ್ಕೂ ನಮಗೆ ಕಂಪೇರ್ ಮಾಡಿ ನೋಡ್ಕೊಂಡಾಗ ನಾನು ರಾಜ್ಯದ 24-25 ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ. ನಮಗೂ ಅವರು ಕಂಪೇರ್ ಮಾಡಿಕೊಂಡು 50 ವರ್ಷ ನಾವು ಹಿಂದೆ ಇದ್ದೀವಿ. ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು, ರಾಜಕೀಯ ನೀತಿ ಆಗಿರ್ಬೋದು, ಶಿಕ್ಷಣ ನೀತಿ ಆಗಿರ್ಬೋದು, ಅಲ್ಲೇಗಿದೆ ಇಲ್ಲೇಗಿದೆ ಅಂತ ನೋಡ್ಕೊಂಡ್ರೆ ನಾವು ಯಾಕೆ ಇಷ್ಟು ಹಿಂದುಳಿದಿದ್ದೀವಿ, ಇದ್ರ ಕುಂದುಕೊರತೆಗೆ ಏನಂತ ನನಗೆ ನಿಜವಾಗ್ಲೂ ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ನಾನು ವಿದ್ಯಾರ್ಥಿನಿ, ಕೆಲವೊಂದು ವಿಚಾರಗಳನ್ನ ಈಗಲೇ ಮಾತಾಡೋದು ಬೇಡ ಅಂದ್ಬಿಟ್ಟು. ನಮ್ಮಲ್ಲಿ ಅನಕ್ಷರತೆ, ನಿರುದ್ಯೋಗ, ಬಡತನ ತುಂಬಾನೇ ಇದಿದೆ. ಉತ್ತರ ಕರ್ನಾಟಕದವರಂದ್ರೆ ನಾವು ತಟ್ಟೆ ಲೋಟ ತೊಳೆಯೋಕ್ಕೆ, ಗಾರೆ ಕೆಲಸ ಮಾಡೋಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ, ಇದ್ರೂ ಕೂಡ ಉಪಯೋಗಕ್ಕಿಲ್ಲ. ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಎಷ್ಟೋ ಜನ ಬಡತನದಿಂದ ಪಾಪ ಸುಖ ಸಂಸಾರವಂತೂ ನಮ್ಮ ಜನ ಏನು ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಕೂಡ ಸುಖ ಸಂಸಾರ ನಡೆಸ್ತಿಲ್ಲ. ಸಾಲ ಸೂಲ ಮಾಡಿ ಮದುವೆ ಆಗ್ತಾರೆ, ಯಾರು ಅತ್ತೆ ಮಾವ ನೋಡ್ಕೊಳ್ಳಲ್ಲ, ತಂದೆ ತಾಯಿ ನೋಡ್ಕೊಳ್ಳಲ್ಲ, ಬೆಂಗಳೂರು ಮಂಗಳೂರು ದುಡಿಯಕ್ಕೆ ಹೋಗ್ತಾರೆ. ಯಾರು ಸುಖ ಜೀವನ ನಡೆಸ್ತಾ ಇದ್ದಾರೆ? ನೀವು KSRTC ಬಸ್ನ ನೋಡಿರ್ಬೋದು, ಜನರಲ್ ಹೋಗಿ ಟ್ರೈನ ನೋಡಿರ್ಬೋದು. ಎಷ್ಟು ಜನ ಕಷ್ಟಪಡ್ತಾರೆ ನನ್ನ ಉತ್ತರ ಕರ್ನಾಟಕ ಜನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ನೀತಿ ಸರಿಯಿಲ್ಲ. ನಮ್ಮಲ್ಲಿ ದೊಡ್ಡವರಾಗಿನೇ ಹೋಗ್ತೀರಾ, ನಾವು ಏನಿದ್ದೀವಿ ಕೂಲಿ ನಾಲಿ ಮಾಡ್ತಾ ಅದರಲ್ಲಿ ಇದೀವಿ. ಇನ್ನೊಂದು, ನಾವು ಪ್ರಗತಿ ಪಥದಲ್ಲಿ ಏನು ಸಾಕ್ತಿದ್ದೀವಿ ಅಂತಂದ್ರೂ ನಾವು ಕೃಷಿಯಲ್ಲಿನೂ ಇಲ್ಲ. ಹೇಳ್ಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟು ದುಡಿತೀವಿ, ಆದರೆ ಉಪಯೋಗ ಇಲ್ಲ. ರೈತ ಯಾವ ಥರ ಬೆಳೆದ್ರೆ, ಯಾವ ಥರ ಬೆಳೆ ಬೆಳೆದ್ರೆ ಯಾವ ಥರ ಲಾಭ ತೆಗಿಬೇಕು ಅನ್ನೋದು ಕೂಡ ಆ ನಾಲೆಡ್ಜ್ ಕೂಡ ನಮ್ಮಲ್ಲಿಲ್ಲ. ಇದೆಲ್ಲ ತುಂಬಾ ಕಾಣ್ತಿದೆ. ಯಾಕೆ ಹುಡುಗಿ ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ಇದಾಗಿ ಮಾತಾಡ್ತಿರೋ ಅಂತ ತಪ್ಪು ತಿಳ್ಕೊಬಿಡಿ. ಇರೋದನ್ನ ನಾನು ತುಂಬಾ ಫ್ಯಾಕ್ಟ್ ಕಂಡಿದ್ದೀನಿ. ಹೆಣ್ಮಕ್ಳ ಕಷ್ಟಗಳನ್ನೆಲ್ಲ ಕಂಡಿದ್ದೀನಿ. ಇದನ್ನೆಲ್ಲ ಕಂಡಿದ್ದು ಬಾಲ್ಯ ವಿವಾಹಗಳು ಎಷ್ಟೊಂದು ಹೆಚ್ಚಾಗ್ತಾ ಇದ್ದಾರೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮ ಹೆಣ್ಮಕ್ಳು. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ. ಈಗ ನಮಗೆ ಬಡ ಮಕ್ಕಳಿಗೆ ಉಳಿದಿರುವಂಥ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವಂತ ಹಂತದಲ್ಲಿದೆ. ಜಮೀನು ವ್ಯಾಜ್ಯ ವಿಚಾರವಾಗಿ ಪೆಟ್ರೋಲ್ ಸುರಿದು ಕುಟುಂಬಸ್ಥರ ಸಾಮೂಹಿಕ ಹತ್ಯೆಗೆ ಯತ್ನಿಸಿದ ಘಟನೆ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಡೆದಿದೆ. ಶಿವಲಿಂಗಪ್ಪ ಕರಿಕಲ್ ಎಂಬಾತ ಗುಂಡೇರಾವ್ ಕರಿಕಲ್ ಎನ್ನುವವರ ಮನೆಯಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿ ಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಆರೋಪಿಸಲಾಗಿದ್ದು, ಬಟ್ಟೆಯ ಉಂಡೆಗಳನ್ನು ಪೆಟ್ರೋಲ್ನಲ್ಲಿ ತೋಯಿಸಿ ಮನೆಯಲ್ಲಿ ಎಸೆದು ಬಳಿಕ ಕೀಟನಾಶಕದ ಸ್ಪ್ರೇಯರ್ನಿಂದ ಪೆಟ್ರೋಲ್ ಸ್ಪ್ರೇ ಮಾಡಿ ಬೆಂಕಿ ಇಟ್ಟು ಹತ್ಯೆಗೆ ಯತ್ನ ಮಾಡಲಾಗಿದೆ. ಪತ್ರಕರ್ತ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ತಾಲೂಕು ಅಧ್ಯಕ್ಷ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಕಂಬನಿ ಮಿಡಿದಿದೆ. ನಗರದ ಪತ್ರಿಕಾ ಭವನದಲ್ಲಿ ಅಗಲಿದ ಪತ್ರಕರ್ತ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದ ಹಿರಿಯ ಪತ್ರಕರ್ತರು ಕಳವಳ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಕಲಬುರಗಿಯಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಅವರ ನೇತೃತ್ವದಲ್ಲಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹವ ಮಲ್ಲಿನಾಥ್ ಮಹಾರಾಜರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ ನೆಟೆ ರೋಗದಿಂದ ಹಾನಿಯಾದ ತೊಗರಿ ಬೆಳೆಯ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ನೆಟೆ ರೋಗದಿಂದ ಒಣಗಿದ ತೊಗರಿ ಬೆಳೆ ಹಿಡಿದು ಪ್ರತಿಭಟನೆ ಮಾಡಿದರು. ಶಾಲಾ ಶಿಕ್ಷಣ ಇಲಾಖೆಯು ಕಲಬುರಗಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಶಾಖೆ, ಕಲಬುರಗಿ ಉಪನ್ಯಾಸಕರ ಸಂಘ ಶಾಖೆ ಕಲಬುರಗಿ ಹಾಗೂ ರಮಾಬಾಯಿ ಜಾಗೀರ್ದಾರ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಷಯಾಧಾರಿತ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಲಾಗಿತ್ತು.
ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದ ಹೊರವಲಯದ ಕಾರ್ಮೆಲ್ ಜ್ಯೋತಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ಸನ್ನಿಧಿ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಕಡಗಂಚಿ ಸುತ್ತಲಿನ 10 ಜನ ಕ್ಷಯರೋಗಿಗಳಿಗೆ 2ನೇ ಬಾರಿ ಉಚಿತ ಪೌಷ್ಟಿಕ ಆಹಾರವನ್ನು ಕಡಗಂಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ನೀಡಲಾಯಿತು. ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಪದವಿ ಸ್ವಾಯತ್ತ ಮಹಾವಿದ್ಯಾಲಯದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪದವಿ ಮಹಾವಿದ್ಯಾಲಯಗಳಿಗೆ ನಡೆಸಿರುವ ಅಂತರ ಮಹಾವಿದ್ಯಾಲಯಗಳ ಚರ್ಚಾ ಸ್ಪರ್ಧೆಯಲ್ಲಿ ಎಂಎಸ್ ಇರಾಣಿ ಪದವಿ ಮಹಾವಿದ್ಯಾಲಯ BA ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿ ದ್ವಿತೀಯ ಸ್ಥಾನ ಪಡೆದುಕೊಂಡು ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಇವಾಗಿದ್ದ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ಅಪ್. ನಮಸ್ಕಾರ.